ಅಮಂಗಲವೂ ಆಗದಿರಲಿ. ಬಾ ಕುಮಾರ, ರಾತ್ರಿಯಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ದಯಾಮಯನೇ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಹರಸಿ ನನಗೆ ಆಶೀರ್ವಾದ ಕೊಡುತ್ತಾನೆ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ದುರ್ಯೋಧನನು ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವೆಲ್ಲವೂ ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ತಾಯಿ? ತಿಳಿದಿರುವುದು, ಆದರೆ ಅದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿ ಅಂತಲೂ ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದ್ದೇನೆ. ಸ್ನೇಹ, ವಾತ್ಸಲ್ಯ, ಪ್ರೀತಿಗೆ ತಿಲಾಂಜಲಿಯನ್ನು ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡ್ತೇವೆ ಎಂದು ಮಾತನಾಡ ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪುಲವ. ನನ್ನ ಮಾತನ್ನು ಕೇಳು. ಗೃಹ ದ್ವಾರದಲ್ಲಿ ಕೈ ಜೋಡಿಸಿ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ನಿಲ್ಲಿಸು ಕುಮಾರ, ಯುದ್ಧವನ್ನು ನಿಲ್ಲಿಸಿಬಿಡು. ಅಮ್ಮ, ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರುವೆನು. 100 ಜನ ವೀರಪುತ್ರರನ್ನು ಹೆತ್ತ ವೀರ ಮಾತೆಯು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗುವಳೆ. ಯುದ್ಧವು ಕ್ಷತ್ರಿಯನ ಧರ್ಮ. ನಾನು ಧರ್ಮವನ್ನು ಪಾಲನೆ ಮಾಡುವೆನು. ನನಗೆ ಅನುಜ್ಞೆಯನ್ನು ಕೊಡುತ್ತಾರೆ. ಧರ್ಮದ ರಹಸ್ಯವನ್ನು ನೀನು ತಿಳಿಯರರಿ ಕುಮಾರ. ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಳುತ್ತಲ್ಲ. ಪಾಂಡವರು ಮಾಡಿದುದು ಧರ್ಮಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವನ ಧರ್ಮವೂ ಅಲ್ಲ. ಭಾನುಮತಿಗೆ ಅಥವಾ ನನ್ನ ಅಂತಃಪುರದ ಸಾಮಾನ್ಯ ಚೇಟಿಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದನು ಬಲ್ಲೆಯ? ಏನು ಮಾಡುತ್ತಿದ್ದೆ? ಪಣಬಂಧವನ್ನು ನಿರಾಕರಿಸಿ ಸಮಗ್ರ ಪೃಥ್ವಿಯೇ ನನಗೆ ಪ್ರತಿಕಕ್ಷೆಯಾಗಿ ನಿಂತಿದ್ದರೂ ಸರಿಯೇ. ಈ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದನು. ಆದರೆ ಧರ್ಮ ಧುರೀಣರಾದ ಆ ಪಾಂಡವರು ಮಾಡಿದುದೇನು? ನಿಸ್ಸಹಾಯಕನಾದ ಹೇಳಿಯೂ ಒಪ್ಪದಂತಹ ತಾಟಸ್ಥ್ಯ ಭಾವ. ಅದಕ್ಕೋಸ್ಕರವಾಗಿಯೇ ಆ ಪಾಂಡವರೆಂದರೆ ನನಗಷ್ಟೊಂದು ದ್ವೇಷ ತಾಯಿ. ಅಮ್ಮ, ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನಮ್ಮ ಪೂರ್ವಜರ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ನಾನು ಅದಕ್ಕಾಗಿ ದೀಕ್ಷಾಬದ್ಧನಾಗಿರುವನು. ಅಮ್ಮ, ನನ್ನನ್ನು ಹರಸಿ ನನಗೆ ಅನುಜ್ಞೆಯನ್ನು ಕೊಡುತ್ತಾಯಿ. ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ. ನೀನದನ್ನು ಹೊಂದಲಾರೆ ಕುಮಾರ, ಹೊರಟು ಹೋಗೋ. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿಸಿದ ಮಹಾಪಾಪವು ನನ್ನ ಪಾಲಿಗೆ ಕಟ್ಟಿದ್ದ ಬುದ್ಧಿಯಾದರೂ ಸರಿಯೇ ಆ ನನ್ನ ಹೇಳಿ ಪಾಂಡವರನ್ನು ಯುದ್ಧಕ್ಕಾಗಿ ಆಹ್ವಾನಿಸಿಯೇ ತೀರುತ್ತೇನೆ ತಾಯಿ. ನೀನು ಹಾಕಿರುವುದು ನಿನ್ನ ಶತ್ರುವಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗಿ ಹೋಗಲಿ. ಹಸ್ತಿನಾವತಿ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯು ಕೆನ್ನೀರ ಕಾಲುವೆಯಾಗಿ ಹರಿಯುವುದು. ಹರಿಯಲಿ. ಹಸ್ತಿನಾವತಿ ಸುಮಂಗಲಿಯು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ಹಿಡಿದೇನಿಲ್ಲ. ನೀನೇನು ಮಾನವನೋ ಇಲ್ಲ ದಾನವನೋ? ನಾನು ಮಾನವನಲ್ಲ ತಾಯಿ. ಈ ಕ್ಷಣಕ್ಕೆ ನಾನು ಮಹಾದುರ್ಧಾನವ. ದುರ್ಧಾನವನಾದ ಮೇಲೆ ನಡೆಯಬೇಕಾದಲ್ಲಿ ನಡೆದೇ ತೀರಬೇಕು. ಬಾ ಕುಮಾರ, ಯುದ್ಧಕ್ಕೆ ಹೊರಟಿರುವ ನಿನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುವುದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ಬಾ ಕಂದ. ಶೇಷಶಯನದೊಳು ಸುಯಿದಾನಿಯಾಗಿ ಕ್ರಿಯ ಧರ್ಮದಳು ದಯಾಶೀಲನಾಗಿ. ಕುಮಾರ, ಶೇಷಶಯನದೊಳು ಸುಯಿದಾನಿಯಾಗಿ ಕ್ರಿಯ ಧರ್ಮದಳು ದಯಾಶೀಲನಾಗಿ ಜನನಿಯ ಜಯ ಘೋಷವರಿದು ತನಿರಸದೊಳರಿಯಲಿ
ಯಥೋ ಧರ್ಮಸ್ತತೋ ಜಯ ಯಥೋ ಧರ್ಮಸ್ತತೋ ಜಯ ಯಥೋ ಧರ್ಮಸ್ತತೋ ಜಯ. ಯಥೋ ಧರ್ಮಸ್ತತೋ ಜಯ ಯಥೋ ಧರ್ಮಸ್ತತೋ ಜಯ ಯಥೋ ಧರ್ಮಸ್ತತೋ ಜಯ. ಹೌದು, ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯ ಧರ್ಮಕ್ಕನುಗುಣವಾಗಿ ರಣಕಂಕಣವನ್ನು ತೊಟ್ಟ ಈ ಚಲದಂಕಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ, ಮೊಳಗಲಿ ರಣಗಾಳಗಳು. ದಶ ದಿಕ್ಕುಗಳು ಕಿವುಡಾಗುವಂತೆ ಬೋರ್ಗರೆಯಲಿ ರಣಭೇರಿಗಳು. ಹಾರಾಡಲಿ ನಮ್ಮ ಸರ್ಪಲಾಂಛನ. ಇಂದಿನ ಮಂಗಳದ ಮುಂಬೆಳಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ, ಅದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ, ಅದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದಿಹನ ಯಾದವ ಸೈನ್ಯ, ಯುದ್ಧದಲ್ಲಿ ಕಾದಿಹುದು ಕೌರವ ಸೈನ್ಯ. ಕೃಷ್ಣನಿಂದ ಪಡೆದಿಹನ ಕೌರವ ಸೈನ್ಯ, ಯುದ್ಧದಲ್ಲಿ ಕಾದಿಹುದು ಕೌರವ ಸೈನ್ಯ. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ, ಅದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಪಾತ್ರ ಶಿರ ಹಾರಿಸುವನು ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು, ಪಾರ್ಥನ ಶಿರ ಹಾರಿಸುವನು ವೀರಕರ್ಣನು. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಗುರು ಪಾಂಡವರಿಗದು ಯುದ್ಧ ಕ್ಷೇತ್ರ, ಅದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಮಹಾರಥಿಗರು. ತಾತ ಭೀಷ್ಮ ದ್ರೋಣಾಚಾರ್ಯ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಮಹಾರಥಿಗರು. ಧರ್ಮಕ್ಷೇತ್ರ ಅದು ಕುರುಕ್ಷೇತ್ರ, ಕುರು ಪಾಂಡವರಿಗದು ಯುದ್ಧ ಕ್ಷೇತ್ರ, ಅದು ಯುದ್ಧ ಕ್ಷೇತ್ರ, ಅದು ಯುದ್ಧ ಕ್ಷೇತ್ರ. ವಾಸುದೇವ, ಅರ್ಜುನ, ಉಭಯಗಳ ಸೈನ್ಯದ ಮಧ್ಯೆ ರಥವನ್ನು ನಿಲ್ಲಿಸು. ಕುರುಕ್ಷೇತ್ರದ ಸಮ್ಮಿಳಿತವಾಗಿರುವ ಯೋಧರನ್ನು ಒಂದು ಸಲ ತೋರಿಸು. ಅರ್ಜುನ, ವಿಜಯ ವಿಜಯ ಜವದೊಳಿಕ್ಸಿಸೈ ಮೆರವಿ ರಣಭುವಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಳು ಭಯಂಕರ.
ಮಹಾರಥಿಕ ಬಹುಪದಾದಿ ಪರಿವೃತ. ಅರ್ಜುನ, ಪರಮಾತ್ಮ, ಮಹಾರಥಿಕ ಬಹುಪದಾದಿ ಪರಿವೃತ ಮಹಾಗ್ರಾರಿ ಭಟ ಸಮಕ್ರಾಂತ ವಿಜಯ ವಿಜಯ ಜಬದೊಳಿಕ್ಸಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ ಅಹಿತ ನಿವಹಯುತ ತುರಗ ಗಜ ಸಹಿತ ವಿಭವ ಮುದಿತ ತುಹಿ ನರೋಜಿ ಕುಲ ಮಹಾಬ್ದಿ ನಿಖಿಲ ತುಹಿ ನರೋಜಿ ಕುಲ ಮಹಾಬ್ದಿ ನಿಖಿಲ ಉಪವಿರಿತ ಗುರು ವಿಜಯ ಪರಿಕಲಿತ ವಿಜಯ ವಿಜಯ ಜವದೊಳಿಕ್ಸಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ. ಅರ್ಥ ಪರಮಾತ್ಮ, ಆಗಲಿ. ಅತ್ತ ನೋಡು, ಕೌರವರ ಚದುರಂಗ ಸಮೇತವಾದ ಸೈನ್ಯವು ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು, ಕೌರವೇಶ್ವರನು ತನಗೆ ಪ್ರಿಯವಾದ ಕರ್ಣ, ದುಶ್ಯಾಸನ, ಶಕುನಿಯರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅರ್ಜುನ, ಇಲ್ಲಿ ನೋಡು, ಒಂದೇ ತರನಾದ ಚತುರಾಶ್ವರಥದಲ್ಲಿ ಕುಳಿತಿರುವವರೇ ದುರ್ಯೋಧನ 98 ಮಂದಿ ಸಹೋದರರು ಹಾಗೂ ಅವನ ಮಕ್ಕಳೂ ಇರುವರು. ಅವರ ರಕ್ಷಣೆಗಾಗಿ ದ್ರೋಣಾಚಾರ್ಯರು, ಅಶ್ವತ್ಥಾಮರು ಧನುರ್ಧಾರಿಯಾಗಿ ಸ್ವಲ್ಪ ಮುಂದೆ ನಿಂತಿರುವರು. ಅರ್ಜುನ, ಇಲ್ಲಿ ನೋಡು, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮ ಪಿತಾಮಹನು. ಆ ಭರತವಂಶದ ಕೀರ್ತಿ ಜ್ಯೋತಿಯಾದ ಆ ಮಹಾಪುರುಷನಿಗೆ ಯುದ್ಧ ಪ್ರಾರಂಭ ಮಾಡುವ ಮೊದಲು ವಂದಿಸು. ಅರ್ಜುನ, ಪರಮಾತ್ಮ, ಆಜ್ಞೆ ಮಾಧವ. ಭೀಷ್ಮನ್, ಕುರುಪಿತಾಮಹ, ನಿಮಗೆ ವಂದಿಸುವೆನು. ಅರ್ಜುನ, ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಜುನ, ಏಕೆ, ಏನಾಯಿತು ಮಿತ್ರ? ಏಕೆ ವಿಚಲಿತನಾಗಿರುವೆ? ಅರ್ಜುನ, ದೇವ, ಬೇಡ ಮಾಧವ, ಬೇಡಿಕೊಂಡೆ ದೇವ, ಬೇಡ ಮಾಧವ. ಹೇಳು. ಪರಮಾತ್ಮ, ನಾಡೆ ನೋಡೋಣ ಏನೋ ಪುತ್ರವ, ನಾಡೆ ನೋಡೋಣ ಏನೋ ಪುತ್ರವ, ಮಾಡಲಾರೆ ನಯ್ಯ, ಮಾಡಲಾರೆ ನಯ್ಯ, ಮೂಡನಂತೆ ನಾನು ಬೇಡ ಮಾಧವ, ಬೇಡಿಕೊಂಡೆ ದೇವ, ಬೇಡ ಮಾಧವ. ಪರಮಾತ್ಮ, ಗುರುವೋ ಬಾಂಧವಾರ ಸ್ಥಿರವಾದಗಿಯಲಾರೆ, ಗುರುವೋ
ಬಾಂಧವರ ಸ್ಥಿರವಾದಗಿಯಲಾರೆ ಪರಮ ಪಾವನ ಪರಮ ಪಾವನ ಪರಮ ಪಾವನ ಪರಮ ಪಾವನ ಪಾಲಿಸನ್ನ ದೇವ ಪಾಲಿಸನ್ನ ದೇವ ಕೆಡೆ ಕೊಂಬೆನ ಪರಮಾತ್ಮ ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿಯೂ ದ್ವಾರನ ಜಾಳೆ ಬೇಸಿಗೆಯ ಬಿಸಿಲಿನಂತೆ ಮುಖವು ಬಾಡುತ್ತಿರುವುದು. ಶರೀರದಲ್ಲಿ ಕಂಪನವಿಲ್ಲ, ರೋಮಾಂಚವು ಹುಟ್ಟುತ್ತಿರುವುದು. ಗುರು ಹಿರಿಯರು, ನನ್ನ ಬಂಧು ಮಿತ್ರರು, ಇವರೆಲ್ಲರೂ ನಮ್ಮ ಗುರು ಬಾಂಧವರು. ಅವರನ್ನು ಒದಿಸಲಾರೇನು ಕೃಷ್ಣ? ಅರ್ಜುನ, ಇದೇನು ಅರ್ಜುನ? ಕೊತಸ್ವಾ ಕಲ್ಮಷಮಿಧಂ ವಿಷಮೇ ಸಮುಪಸ್ಥಿತಂ. ಪರಮಾತ್ಮ ಅನಾರ್ಯಜುಸ್ತಮ ಸ್ವರ್ಗಮ ಕೀರ್ತಿಕರಮರ್ಜುನ ಜುಸ್ತಮ ಸ್ವರ್ಗಮ ಕೀರ್ತಿ ಕರಮರ್ಜುನ. ಅರ್ಜುನ, ಪರಮಾತ್ಮ ಇದೇನಿದು? ಈ ವಿಷಮಾವಸರದಲ್ಲಿ ಇಂತಹ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವಯ್ಯ. ಈ ಮನೋವ್ಯಾಕುಲತೆಯನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಅರ್ಜುನ, ನೋಡು 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 ಪ್ರೇತ ಕರ್ಣಾದಿ ವೀರರ. ಪರಮಾತ್ಮ ನೋಡು 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 ಪ್ರೇತ ಕರ್ಣಾದಿ ವೀರರ. ಕಾಡುತ್ತಿದೆ ಹೃದಯದಲ್ಲಿ. ಪರಮಾತ್ಮ ಅರ್ಜುನ, ಕಾಡುತ್ತಿದೆ ಹೃದಯದಲ್ಲಿ. ನೋಡು ಮಾಧವ ಮಾಧವ. ಪರಮಾತ್ಮ ಸಾತ ಭೀಷ್ಮನ ವಧಿಸಲಾರೆ. ಸಾತ ಭೀಷ್ಮನ ವಧಿಸಲಾರೆ. ಪಾತಕಿ ನಾದಾಗಲಾರೆ. ನೀತಿ ಬೋಧನ ನೀನು ನೀತಿ ಬೋಧಕ ನೀನು ಎನ್ನಲು. ಪ್ರೀತಿ ಬರದೊಳು ಪ್ರೀತಿ ಬರದೊಳು. ನೋಡು 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 ಪ್ರೇಮ ರಣದಿ ವೀರರ. ಪರಮಾತ್ಮ ಅರ್ಜುನ, ಸಾತ ಭೀಷ್ಮನ ಬಾಣವಿದ್ಯೆಯ ಕಲಿಸಿರುವ ದ್ರೋಣರೊಡನೆ ಜನಿಸಲೇ. ಬಾಣವಿದ್ಯೆಯ ಕಲಿಸಿರುವ ದ್ರೋಣರೊಡನೆ
ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪಿತಾಮಹನು. ಹೌದು. ಆಚಾರ್ಯ ದ್ರೋಣನು ನನಗೆ ಬಾಣವಿದ್ಯೆಯನ್ನು ಕಲಿಸಿದ ಗುರು. ನಾನು ರಾಜ್ಯ ಲೋಪಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶನ ಮಾಡುವುದು ನನ್ನಿಂದ ಆಗದು. ಸ್ವಜನ ವಧೆಯು ನನಗೆ ಸಮ್ಮತವಲ್ಲ. ಅರ್ಜುನ, ಯಾರನ್ನು ಯಾರು ಒಲಿಸುವುದು? ಅವಿನಾಶಿಯಾದ ಅಳಿವಿಲ್ಲದ ಆತ್ಮವನ್ನು ಒಲಿಸುವುದು ಅಸಂಭವ. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಅರ್ಜುನ, ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುತ್ತದೆ. ಅನವಶ್ಯಕವಾಗಿ ಚಿಂತಿಸಿ ಫಲವಿಲ್ಲ. ಅಸ್ತ್ರಗಳನ್ನು ಧರಿಸು, ಸ್ವಧರ್ಮವನ್ನು ಪಾಲನೆ ಮಾಡು. ಯುದ್ಧವು ಕ್ಷತ್ರಿಯನ ಧರ್ಮ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುವುದು. ನಾನು ಏಡಿಯಲ್ಲ, ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೌದು. ಏಳು, ಯುದ್ಧದ ಹೊರತಾಗಿ ಕ್ಷತ್ರಿಯ ಮತ್ತಾವ ಧರ್ಮವೂ ಇಲ್ಲವೇ? ಅರ್ಜುನ, ಇದು ಧರ್ಮಯುದ್ಧ. ನೀನಿದರಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಅರ್ಜುನ, ನನ್ನ ಮಾತನ್ನು ಕೇಳು. ಈ ಮನೋವಿಕಾರವನ್ನು ತ್ಯಜಿಸಿ ಧರ್ಮ ಯುದ್ಧದಲ್ಲಿ ಪಾಲ್ಗೊಳ್ಳು. ಕರ್ಮ ತತ್ಪರನಾಗು. ಪಾರ್ಥ, ನನ್ನ ಮಾತನ್ನು ಕೇಳು. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉದಯ ಭ್ರಷ್ಟನಾಗದಂತೆ ನನಗೆ ಒಂದು ದಾರಿಯನ್ನು ತೋರಿಸು ಪರಮಾತ್ಮ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳ ಬಗ್ಗೆ ಚಿಂತಿಸಬೇಡ. ಏಕೆಂದರೆ ಕರ್ಮಕ್ಕೆ ಮಾತ್ರ ಮಾನವನು ಅಧಿಕಾರಿ. ಅರ್ಜುನ, ಫಲಾಫಲಗಳ ಬಗ್ಗೆ ಚಿಂತಿಸಬೇಡ. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ. ಫಲಾಫಲಗಳು ಅವನ ಅಧೀನವಲ್ಲ. ಅಸ್ತ್ರಗಳನ್ನು ತೊಡು, ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಹೊಂದುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯವನ್ನು ಪ್ರಚಿತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವರು ಯಾರು? ಧರ್ಮ ಯೋಗೀನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾನು ಜನ್ಮಜರಾರಹಿತನು. ಯಾವಾಗ ಅಧರ್ಮದ ಉದ್ಧಾರವು, ಧರ್ಮದ ಪತನವು ಆಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿ ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಮಾಡುವುದೇ ನನ್ನ ಅವತಾರದ ಮುಖ್ಯ ಉದ್ದೇಶಗಳು. ಅರ್ಜುನ, ನಿನ್ನ ಅವತಾರದ ಗುರುತುಗಳೇನು? ನಿನ್ನ ತಿಳಿಯುವ ಬಗ್ಗೆ ಹೇಗೆ? ಉತ್ತರವನ್ನು ಕರುಣಿಸು ಪರಮಾತ್ಮ. ಅರ್ಜುನ, ನಾನು ಮಾಯಾರೂಪಿ. ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಶಕ್ತಿಯನ್ನು ವರ್ಧಿಸುವೆನು. ಅರ್ಜುನ, ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ಸರ್ವ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಸೂರ್ಯ ಚಂದ್ರರಲ್ಲಿರುವ ಕಾಂತಿಯು ನನ್ನದೇ. ವೇದಗಳಲ್ಲಿನ ಓಂಕಾರವೂ ನಾನೇ. ಅರ್ಜುನ, ಕೇಳು. ನಾನು ಅಗಣ್ಯ, ಅನಂತ, ಅಬೋಧ, ಸರ್ವವ್ಯಾಪಿಯೂ ಸರ್ವಶ್ರೇಷ್ಠನೂ ಆದ ನನ್ನಲ್ಲಿ ಈ ವಿಶ್ವ ಜಗತ್ತು ಪ್ರೋತವಾಗಿರುವುದು. ನನ್ನಲ್ಲಿನ ಕೋಟಿ ಅಂಶಗಳಲ್ಲಿ ಒಂದು ಅಂಶ ಹೊರಟರೆ ಸಾಕು. ಅದರಲ್ಲಿ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವೂ ಅರಿಯಿತು. ಅರ್ಜುನ, ಹೇಗೀಶ್ವರ, ನಿನ್ನ ರೂಪ ಈಶ್ವರ ರೂಪವನ್ನು ತೋರಿಸು. ನನ್ನನ್ನು ಕೃತಾರ್ಥನಾಗಿ ಮಾಡು. ಅರ್ಜುನ, ತಥಾಸ್ತು.
ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನೆರೆದಿರುವ ಸಮಸ್ತ ಸೈನ್ಯವನ್ನು ಒಂದೇ ಸಾರಿಗೆ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೇನು. ಪ್ರಭು, ಕೈಕಾಲುಗಳು ಕಂಪಿಸುವುವು, ವಾಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಅರ್ಜುನ, ಭಯವನ್ನು ಬಿಡು. ಯದಾ ಯದಾ ಹಿ ಧರ್ಮಸ್ಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ತದಾತ್ಮಾನಾಯ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ. ಭಯವನ್ನು ಬಿಡು ಪ್ರಾಣಸಖ. ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಅರ್ಜುನ, ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಕೂಡ ನಿನ್ನ ರಥವು ಪಥಭ್ರಷ್ಟವಾಗದಂತೆ ಗುರಿಯನ್ನು ಮುಟ್ಟಿಸಲು ನಾನು ಕರ್ಣಧಾರಿಯಾಗಿ ನಿಂತಿರುತ್ತೇನೆ. ಅರ್ಜುನ, ಆಜ್ಞೆ ಮಾಧವ. ಬಾ. ಇಂದು ನಿನ್ನ ಪರೀಕ್ಷೆ ನೋಡಿದೆಯಾ? ಭೀಷ್ಮನ ಪ್ರಳಯಾಂತಕ ಮೂರ್ತಿಯನ್ನು. ಆತನಿಂದಲೇ ಉತ್ತರ ಕುಮಾರನು ಹತನಾದನು. ಐರಾವತನೇ ಮುಂತಾದವರು ಪರಾಜಿತರಾದರು. ನಮ್ಮ ಸೈನಿಕರು ನಾಯಕನಿಂದ ಹಿಂಡಿನಂತೆ ದಿಕ್ಕು ದಿಕ್ಕುಗಳಿಗೆ ಓಡುತ್ತಿರುವರು. ಅರ್ಜುನ, ಇನ್ನೂ ಸಮಯವಿಲ್ಲ. ಮಹಾಸ್ತ್ರಗಳನ್ನು ತೊಡು, ಭೀಷ್ಮನನ್ನು ವಧಿಸು. ಹೊಳಪಡ ಕದನದಿ ಪಾಪಿ ದುರುಳರ ಹಳೆಯನು ಸೀಳ್ವೆ ಶೌರ್ಯದೇ. ಹೊಳಪಡ ಕದನದಿ ಪಾಪಿ ದುರುಳರ ಹಳೆಯನು ಸೀಳ್ವೆ ಶೌರ್ಯದೇ. ಪಡವಿ ಒಬ್ಬರ ಗೊಬ್ಬರ ಕಾಣೆ, ಪಡವಿಯೊಬ್ಬರ ಕಾಣೆ, ದುರ್ಲದಿ ಗೆಲ್ವೆ ನಾನೀಗ. ಹೊಳಪಟ್ಟ ಕದನದಿ ಪಾಪಿ ದುರುಳರ ಹಳೆಯನು ಸೀಳ್ವೆ ನಾನೀಗ. ಕುರುಕ್ಷೇತ್ರದ ರಕ್ತದ ಮೊಳಗಲು ಪತ್ತೆಗೈವರ ಒಬ್ಬರ ಕಾಣೆ. ಕುರುಕ್ಷೇತ್ರದ ರಕ್ತದ ಮೊಳಗಲು ಪತ್ತೆಗೈವರ ಒಬ್ಬರ ಕಾಣೆ. ಮೃತ್ಯುಂಜಯ ಭೀಷ್ಮನೆದುರಾಗಲು, ಮೃತ್ಯುಂಜಯ ಭೀಷ್ಮನೆದುರಾಗಲು ಅದರಾಗುವರು ಪಾಮರನರು. ಹೊಳಪಡ ಕದನದಿ ಪಾಪಿ ದುರುಳರ ಹೊಳೆಯಲು ಸೀಳ್ವೆ ಶೌರ್ಯದೇ. ಅರ್ಜುನ, ನೋಡಿದೆಯಾ? ಎಲ್ಲರೂ ಹೇಡಿಗಳು. ಭೀಷ್ಮನ ಸಮ್ಮುಖದಲ್ಲಿ ಬಿಲ್ಲನ್ನು ಹಿಡಿಯಬಲ್ಲವರು ಒಬ್ಬರಾದರೂ ದೊರಕಲಿಲ್ಲ. ಕುರುಕ್ಷೇತ್ರದ ರಕ್ತದ ನದಿಯಲ್ಲಿ ನಡೆದಾಡಿ ಎಲ್ಲೆಲ್ಲಿ ಹುಡುಕಿದರೂ ಮೃತ್ಯುವಿನ ಅಂತಿಮ ಆವೇಶದಿಂದ ಉತ್ತೇಜಿತನಾಗಿ ಸೈನ್ಯದಲ್ಲೆಲ್ಲ ಹರಿಸಿದನು. ಭೀಷ್ಮನು ಎದುರಿಸಬಲ್ಲ ವೀರನು ಒಬ್ಬನಾದರೂ ದೊರಕಲಿಲ್ಲ. ಇದೇನು
ಗಾಂಗೆಯ ಸಾವಧಾನ. ಶ್ರೀ ಯದುಪತಿಯು ಧನಂಜಯನ ಸಾರಥಿಯಾಗಿರುವವರೆಗೂ ಪಾಂಡವರು ಅಜೇಯರು. ಎಂತಹ ಮಹಿಮಾಮಯವಾದ ದೃಶ್ಯವಿದು. ನರನಾರಾಯಣರು ಒಮ್ಮೆಗೆ ಒಂದೇ ರಥದಲ್ಲಿ ಅಸ್ಥಿರ ಜಗತ್ತಿನ ಸ್ಥಿರವಾದ ಸಮ್ಮಿಲನ. ಜೀವನ ಸಂಗ್ರಾಮದಲ್ಲಿಯೂ ಹಾಗೆ ರಥವೆಂಬ ರಶ್ವರಕ್ಕೆ ಕಟ್ಟಿರತಕ್ಕಂಥ ಅನಶ್ವರವಾದ ಆತ್ಮನು ನಡೆಸುವನು. ಧನ್ಯ ಧನಂಜಯ, ಧನ್ಯ. ನನಗೆ ಈ ಯುದ್ಧದಲ್ಲಿ ಮಾತ್ರ ನಿಸ್ತಾರವಿಲ್ಲ. ಯುದ್ಧಕ್ಕೆ ಸಿದ್ಧನಾಗು. ಈ ಬಾಲಕನ ವಿನಯವನ್ನು ಕ್ಷಮಿಸು. ಯುದ್ಧ ಕಾತರನಾದ ನಿನ್ನ ಸಮ್ಮುಖದಲ್ಲಿ ಎಂತಹ ಉಪಹಾರ. ಅರ್ಜುನ, ಈ ಮೃದು ಯುದ್ಧದಿಂದ ಯಾವುದೇ ಫಲವಿಲ್ಲ. ಮಹಾಸ್ತ್ರಗಳನ್ನು ತೊಡು ಭೀಷ್ಮನ ಅಭಿಮಾನವನ್ನು ವ್ಯರ್ಥಗೊಳಿಸು. ನನ್ನ ಈ ಗುರುವಿದೆಗೆ ಪ್ರಚೋದಿಸುವೆ ಏಕೆ ಪರಮಾತ್ಮ? ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ. ತಾತನ ಮೇಲೆ ಅಸ್ತ್ರ ಪ್ರಯೋಗವನ್ನು ಮಾಡಲಾರೆ. ಕೃಷ್ಣನು ಮಾಯಾವಿ. ಕೃಷ್ಣನು ಮಾಯಾವಿ, ಬೆಂಕಿಯನ್ನು ಹೊಸವರು. ಸಾಲದ ಈ ಗಾತ್ರ ಕೆಲಸ ಮಾಡಲು ಇಲ್ಲಿಗೆ ಬಂದೆಯ? ಕುರುಕ್ಷೇತ್ರದ ಬಲಿಪೀಠದಲ್ಲಿ ನನ್ನ ಬಾಣಗಳಿಗೆ ಬಲಿಪಡುವುದೇ? ನನ್ನ ಬಾಣಗಳಿಗೆ ಬಲಿಪಡುವುದೇ? ನಿನ್ನ ರಾಜತಂತ್ರ ಪರಾಕಾಷ್ಠೆ ಎಂದು ತೋರುವುದು. ಕೇಳು, ಇಂದಾರಿಗೂ ಉಳಿವಿಲ್ಲ. ಭಾರ್ಗವ ವಿಜಯಿ ಭೀಷ್ಮನಿಂದ ಸುಯೋಧನ ಅಜಾತ ಶತ್ರುವನ್ನಾಗಿ ಮಾಡಲು ಪ್ರಯತ್ನಿಸುವನು. ನಿನ್ನ ಇಷ್ಟದೇವನು ಸ್ಮರಿಸು. ಧನಂಜಯ ವಾಸುದೇವ, ನಿನ್ನ ಶಕ್ತಿ ಇದ್ದಲ್ಲಿ ನಿನ್ನ ಜಡೆಯನ್ನು ರಕ್ಷಿಸು. ಅರ್ಜುನ, ನನ್ನ ದೇಹವು ಜರ್ಜರಿತವಾಗುತ್ತಿರುವುದು. ನೀನಿಂತಹ ಕಾಪುರುಷನೇ, ಹೋಗು. ನಿನ್ನ ಸಹಾಯವು ಬೇಡ. ಈ ಯುದ್ಧದಲ್ಲಿ ಕೃಷ್ಣನ ಪ್ರಸುಪ್ತ ಶಕ್ತಿಯು ಜಾಗರೂಕವಾಗಿ ಈ ಕುರುಕ್ಷೇತ್ರದಲ್ಲಿ ನವ ಪ್ರಳಯವೊಂದನ್ನು ಸೂಚಿಸುವುದು. ಭೀಷ್ಮ, ಮರಣಕ್ಕೆ ಸಿದ್ಧನಾಗು. ಬಾ ಮಾಧವ, ನಿನ್ನ ಮನೋಭೀಷ್ಟವನ್ನು ಪೂರ್ಣ ಮಾಡು ಚಕ್ರಪಾಣಿ. ನಿನ್ನ ಆವೇಗವನ್ನು ನಾನು ಅಭಿನಂದಿಸುವನು. ನನ್ನ ಸತ್ಕಾರ ಮಾಡು, ನನ್ನ ಸಂಹಾರ ಮಾಡು. ಭೀಷ್ಮನ ಕೀರ್ತಿ ಜ್ಯೋತಿಯು ನಿನ್ನ ಚಕ್ರದ ಜ್ವಲಂತ ಪ್ರಭಾವಮಾಲಿಕೆಯಿಂದ ಪರಿವೇಷಿತನಾಗಿ 3 ಲೋಕದಲ್ಲಿಯೂ ಹರಡಲಿ. ನಾನು ಅಪೇಕ್ಷಿದ್ದು ಇಂತಹ ಮರಣವನ್ನು ಭಕ್ತನ ತಲೆವಾಗಿ ನಿಂತಿರುವುದು. ಪ್ರಹಾರ ಮಾಡು ಪ್ರಭು. ಯಾವ ಚರಣಗಳ ಸ್ಪರ್ಶದಿಂದ ನನ್ನ ಮಾತೆಯಾದ ಜಾಹ್ನವಿಯು ಸರ್ವಲೋಕ ಪಾವನೆ ಎನಿಸಿದಳೋ ಆ ಪದಪ್ರಾಂತದಲ್ಲಿ ನನ್ನ ಚಿನ್ನ ಮುಂಡಕ್ಕೆ ರಕ್ಷಣೆಯನ್ನು ಕೊಡು. ನನ್ನ ಯುದ್ಧ ಕೃಷಿಯನ್ನು ಶಾಂತ ಮಾಡು. ಅರ್ಜುನ, ಶಾಂತನಾಗು ಮಹಾವೀರ. ಈ ಯುದ್ಧದಲ್ಲಿ ಅಸ್ತ್ರಧಾರಣ ಮಾಡವಲ್ಲವೆಂಬುದನ್ನು ನಿನ್ನ ಶಪಥವನ್ನು ಮರೆಯಬೇಡ. ನೀನು ಈ ಪಾಂಡವರ ಏಕಮಾತ್ರ ಗತಿ. ನಿನ್ನ ಸಮ್ಮುಖದಲ್ಲಿ ಪ್ರತಿಜ್ಞೆ ಮಾಡುವೆನು. ಈ ಸಲ ಯುದ್ಧದಲ್ಲಿ ಭೀಷ್ಮನ ಪರಾಜಯವು ಖಂಡಿತ. ನಿನ್ನ ಪ್ರತಿಜ್ಞೆಯು ವ್ಯರ್ಥ ಅರ್ಜುನ. ಈ ಶಿಖಂಡಿ ಪದಗ್ರಹಣ ಮಾಡಿ ಭೀಷ್ಮ ನಾಶಕ್ಕಾಗಿ. ಯಾರೀ ಬಾಲಕ? ಈ ಬಾಲಕನ ದೃಶ್ಯದಿಂದ ನನ್ನ ದೇಹವು ಕಂಪಿಸುತ್ತಿರುವುದೇಕೆ? ನಿನ್ನ ತೀಕ್ಷ್ಣ ದೃಷ್ಟಿಯು ಮಿಂಚಿನಂತೆ ವಿಸ್ಮೃತಿ ಅಂಧಕಾರವನ್ನು ಭೇದಿಸಿ ಬಹುದಿನಗಳ ಹಿಂದಿನ ದುಃಖಮಯ ಘಟನೆಗಳನ್ನು ನೆನಪಿಗೆ ತರುವುದೇಕೆ? ಅಂಬೆ, ನನ್ನಂದ ಪರಿಚಿತಳಾದ ಕಾಶಿರಾಜನ ಪುತ್ರಿ ಪ್ರಣಯದಲ್ಲಿ ಹತಾಶಳಾಗಿ ಕಣ್ಣೀರಿನ ಕೋಡಿಯಿಂದ ದೇಹವನ್ನೇ ಸವಸಿದ ನಾರಿ. ಹೌದೇ? ಸಹಜವಾದ ಮೃದು ಸ್ವಭಾವವನ್ನು ತ್ಯಜಿಸಿ ಈ ಚಿಂತೆಯ ಶೋಧನೆಯಿಂದ ಈ ನನ್ನ ದೇಹವನ್ನು ದಾನ ಮಾಡಿದರು. ಬೆದರಬೇಡ ವತ್ಸ. ಶಿಖಂಡಿ, ಮಂತ್ರಪೂರಿತವಾದ ಮಹಾಸ್ತ್ರಗಳನ್ನು ತೊಡು. ಭೀಷ್ಮನ ಅಭಿಮಾನವನ್ನು ವ್ಯರ್ಥಗೊಳಿಸು. ಹತನಾದೆನು. ಅರ್ಜುನ, ಭೀಷ್ಮನು ನೆಲದ ಮೇಲೆ ಉರುಳುತ್ತಿರುವನು. ಆ ವೀರ ಶಿಖಾಮಣಿಗೆ ಉಚಿತವಾದ ಶೈಲಿಯನ್ನು ಅಂಬುಗಳಿಂದ ನಿರ್ಮಿಸು. ದೇವರತನ ದೇಹವು ನೆಲದ ಮೇಲೆ ಉರುಳದಿರಲಿ. ಇದು ಶಿಖಂಡಿಯ ಬಾಣವಲ್ಲ, ಅರ್ಜುನ ಮಂತ್ರಪೂರಿತವಾದ ದಿವ್ಯಾಸ್ತ್ರ. ವಂಚನೆ ಮೇಲೆ ಪೂಟ ಇದ್ದದ ಮಹತ್ ಪಾಪ.
ಭೀಷ್ಮನ ದೇಹವು ಭೂಮಿಯ ಮೇಲೆ ಉರುಳುತ್ತಿರುವುದು ಆತನಿಗೊಂದು ಬಣ್ಣಗಳಿಂದ ಅಂಬುಗಳಿಂದ ಶೆಯನ್ನು ಉಚಿತವಾದ ಶೆಯನ್ನು ನಿರ್ಮಿಸು. ತಾತ ಕ್ಷಮಿಸು. ಈ ಮಹತ್ ಪಾಪದ ಈ ಭಾರದಿಂದ ನನ್ನನ್ನು ಉದ್ಧಾರ ಮಾಡು. ನಾನು ಇಚ್ಛಾಪೂರ್ವಕವಾಗಿ ಭರತಾನ್ವಯದ ಅಂತಿಮ ಊದಿ ಆರಿಸಿದೆನು. ಆ ಪಾಪಮಯವಾದ ವಿಶ್ವಾಸದೊಡನೆ ನನ್ನ ಪ್ರಾಣವಾಯುವು ಆರಿ ಹೋಗಲಿಲ್ಲವೆಂದು ಏಕಮಾತ್ರ ಚಿಂತೆ. ನಾನು ಅಪೇಕ್ಷಿಸಿದ ಇಂತಹ ಮರಣ ಅರ್ಜುನ. ಇದನ್ನು ನನಗೆ ಕೊಟ್ಟೆ. ಯುದ್ಧ ಶಾಂತವಾಗಿದ್ದ ಭೀಷ್ಮನ ಆತ್ಮಶಾಂತಿಯು ನನಗೆ ಶಾಂತವಾಯಿತು. ನಿನ್ನ ಅಭಿಷ್ಟವು ಸಫಲವಾಗಲಿ ಭೀಷ್ಮ.